ಓಕೆ ಮತ್ತೊಂದ್ ಸರ್ತಿ ಹೇಳ್ತೀನಿ, ಇದು 190 ಗೆ, ಅದು 190 ಗೆ, ಅದು ರೆಡ್ ಕಲರ್ 10 ಮಾಡಲ್ 190 ಗೆ, ಇಯೋನ್ 14 ಮಾಡಲ್ 190 ಗೆ, ಫಿಗೋ 10 ಮಾಡಲ್ 190 ಗೆ. ಇದ್ರಲ್ಲಿ ಇನ್ನೊಂದು ಫಿಗೋ ಐತೆ 11 ಮಾಡಲ್ ರಿಫಾಪ್ ಆಚೆ ನಿಂತೈತೆ, ರಿಫಾಪ್ ಆಗಿಲ್ಲ, ಅದು 190 ಗೆ ಮಾಡ್ಕೊಡ್ತೀನಿ ಸರ್. ಈ ಸತಿ 3 ಪೋಲೋ ತಂದಿದ್ದೀವಿ ಸರ್. 2011-12 ಒಂದೈತೆ, 12-13 ಒಂದೈತೆ, ಇನ್ನೊಂದು 12-13 ಬ್ಲಾಕ್ ಅಲ್ಲಿ ಒಂದೈತೆ. 3 ಸ್ಪೆಷಲಿ ಈ ವಿಡಿಯೋದಲ್ಲಿ 3 ಗಾಡಿ ಟಾಪ್ ಎಂಡ್ ಸರ್. ಇದು ಬಂದ್ಬಿಟ್ಟು 2 ಇಯರ್ ಬ್ಯಾಕ್ ಗಾಡಿ, ಟೈಟಾನಿಯಂ. ಇದು 2 ಇಯರ್ ಬ್ಯಾಕ್ ಗಾಡಿ. 6 ಇಯರ್ ಬ್ಯಾಕ್ ಗಾಡಿ ಬೇಕಾ? ಬಟನ್ ಸ್ಟಾರ್ಟ್ ಅಲ್ಲಿ ಬರುತ್ತೆ, ಟೈಟಾನಿಯಂ ಆಪ್ಷನಲ್ ಬರುತ್ತೆ. ಇದು ಶರಣ್ರಿ, ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. AR ಕಾರ್ಸ್ ಬಂದಿದ್ದೀನಿ. AR ಕಾರ್ಸ್ ಥೀಮ್ ಇಟ್ಕೊಂಡೆ ವಿಡಿಯೋ ಮಾಡ್ತಾರೆ ಇವರು. ಸೊ ಲಾಸ್ಟ್ ಟೈಮು ರಿಪಬ್ಲಿಕ್ ಡೇ ಥೀಮ್ ಆಯ್ತು, ಅದಕ್ಕಿಂತ ಹಿಂದ್ಗಡೆ ವಿಡಿಯೋ ಮಾಡಿದೀವಿ. 2,75,000ಗೆ ಕಾರ್ ಕೊಡ್ತಿದ್ದಾರೆ. ಅಂದ್ರೆ ಪಿಕ್ ಎನಿ ಕಾರ್ 2,75,000 ಆಗಿತ್ತು. ಇವಾಗ ಯಾವ ತರ ಇದೆ ಅಂತ ಕೇಳೋಣ. ಸರ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಏನ್ ಸರ್, ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಶೋರೂಮ್ ಇದೆ, ನೀವು ಒಂದು ಥೀಮ್ ಇಟ್ಕೊಂಡೆ ವಿಡಿಯೋ ಮಾಡೋದಲ್ವಾ? ಇವಾಗ ಯಾವ ಥೀಮ್ ಇದೆ ಸರ್? ಸರ್ ಆಲ್ಮೋಸ್ಟ್ ಅದೇ ಐತೆ. ಲಾಸ್ಟ್ ವಿಡಿಯೋದಲ್ಲಿ ಪೆಟ್ರೋಲ್ ಕೊಟ್ಟಿದ್ರಿ, ಈ ಸತಿ ಡೀಸೆಲ್ ಕೊಡೋಣ ಅಂತ ಪ್ಲಾನ್ ಹಾಕಿದೀವಿ. ಆಲ್ಮೋಸ್ಟ್ ಎಲ್ಲ ಡೀಸೆಲ್ ಗಾಡಿ ತರಿಸಿದ್ದೀನಿ ಈ ವಿಡಿಯೋ ಅಲ್ಲಿ. ನಿಮ್ಗೆ ಲಾಂಗ್ ರೆಗ್ಯುಲರ್ ಓಡಿಸೋರ್ಗೆ ಎಲ್ಲ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಸಿಗುತ್ತೆ ಈ ಸತಿ. 1,95,000ಕ್ಕೆ 4 ಗಾಡಿ ಇದೆ, ಯಾವ್ದು ತಗೊಳ್ಬಹುದು ಅಂತಿದಾರಲ್ಲ ಸರ್? ಎಲ್ಲೋ ಆಪ್ಷನ್ ಐತೆ. ನಿಮ್ಗೆ ಲೋನ್ ಬೇಕಂದ್ರೂ ಕೊಡ್ತೀನಿ. 10 ಮಾಡಲ್ ಲೋನ್ ಬೇಕಾ? ಬರೀ 95,000 ಕೊಡಿ, ಇದು 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಹಿಂದ್ಗಡೆ ಗಾಡಿ ಎಕೋ ಸ್ಪೋರ್ಟ್ಸ್ 75,000. ಮಲ್ಟಿಪಲ್ ಆಪ್ಷನ್ ಐತೆ ಸರ್. ನಿಮ್ಗೆ 75,000 80,000 ಡೌನ್ ಪೇಮೆಂಟ್, ಫುಲ್ ಲೋನ್ ಆಗುತ್ತೆ. 4 ಲಕ್ಷ ಚಿಲ್ಲರೆ ಲೋನ್ ಆಗುತ್ತೆ. ಚಿಕ್ಕ ಒಂದು 5 ಸೀಟರ್ ಅಲ್ಲಿ MUV ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಆಪ್ಷನ್ ಐತೆ ಈ ಸತಿ. ಡಸ್ಟರ್ ಐತೆ, 3 ಎಕೋ ಸ್ಪೋರ್ಟ್ ಐತೆ, ನಿಮ್ಗೆ ಫಿಗೋ ಐತೆ, ಇಯಾನ್ ಐತೆ, ಬೀಟ್ ಐತೆ, ಸ್ಕಾರ್ಪಿಯೋ 8 ಸೀಟರ್ ವೆಹಿಕಲ್ ಐತೆ. ನಿಮ್ಗೆ ವೋಲ್ಕ್ಸ್ವ್ಯಾಗನ್ ಸರ್, ವೋಲ್ಕ್ಸ್ವ್ಯಾಗನ್ ಅದೇ ಮರ್ತೋಗ್ಬಿಟ್ಟಿದ್ರಿ, ಹೆಂಗೋ ಗ್ಯಾಪ್ಸ್ ಬಿಟ್ರಿ. 3 ಗಾಡಿ ಡೀಸೆಲ್ ಅಲ್ಲಿ ಐತೆ, ಪ್ರೈಸಿಂಗ್ ಅಲ್ಲಿ ಐತೆ ಸರ್. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ವೈಟ್ ಬ್ಲಾಕ್ ನಿಮ್ಗೆ ಯಾವ ಕಲರ್ ಬೇಕು ಕೊಡ್ತೀನಿ. ಲೊಕೇಶನ್ ಡೀಸೆಲ್ ಅಲ್ಲಿ ಸರ್. ಲೊಕೇಶನ್ ಇನ್ನೇನು ನಿಮ್ಗೆ ನೇಮ್ ಮೆನ್ಷನ್ ಮಾಡಿದ್ರೆ ನಿಮ್ ವಿಡಿಯೋ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅದು AR ಕಾರ್ಸ್ ನಮ್ ಶೋರೂಮ್ ಹೆಸರು. ಅದು ಲೊಕೇಟ್ ಆಗಿರೋದು K51 RTO ಆಫೀಸ್ ಡಯಾಗ್ನಲ್ ಆಪೋಸಿಟ್ ಡೆಡ್ ಎಂಡ್ ಅಲ್ಲಿ ಎಣ್ಣೆ ಶಾಪ್. AR ಕಾರ್ಸ್ ಅಲ್ಲಿ ನಿಮ್ಗೆ ಇದು ಗೂಗಲ್ ಅಲ್ಲಿ ಲೊಕೇಶನ್ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಬೇಕಂದ್ರೆ ನಮ್ ವಾಟ್ಸಪ್ ನಂಬರ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರೋ ನಂಬರ್ಗೆ ಹಾಯ್ ಅಂತ ಪಿಂಗ್ ಮಾಡಿ. ನಿಮ್ಗೆ ಕ್ಯಾಟ್ಲಾಗ್ ಇಂದ ಹಿಡ್ದು ಲೊಕೇಶನ್ ಎಲ್ಲ ಸಿಗುತ್ತೆ. ಇಲ್ಲ ಅಂದ್ರೂ ಅದೇ ನಂಬರ್ ಕಾಲಿಂಗ್ ಸಿಸ್ಟಮ್ ಇರುತ್ತೆ, ಕಾಲ್ ಮಾಡಿ ಏನ್ ಬೇಕಂದ್ರೆ ಮಾಹಿತಿ ತಿಳಿಬಹುದು. ಶೋರ್ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್, ನೆಕ್ಸ್ಟ್ ವಿಡಿಯೋ ಬರುತ್ತೆ, ಹೆಂಗೋ ಏನ್ ಥೀಮ್ ಇಟ್ಟಿದ್ದೀರಾ? ಸರ್ಪ್ರೈಸ್ ಇರಲ್ಲ, ಅವಾಗ ಇವಾಗಲೇ ರಿವೀಲ್ ಮಾಡ್ತೀರಾ ಅಂತ? ಸರ್ ಸರ್ಪ್ರೈಸ್ ಇರ್ಲಿ, ಯಾಕಂದ್ರೆ ಇವಾಗ ಇರೋದು ಒಳ್ಳೆ ಸ್ಟಾಕ್ ಐತೆ. ಓಕೆ, ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿದ್ರೆ ಈ ವಿಡಿಯೋ ಮಿಸ್ ಮಾಡ್ಕೊಂತಾರೆ, ಈ ಸ್ಟಾಕ್ ಮಿಸ್ ಮಾಡ್ಕೊಂತಾರೆ. ಓಕೆ, ತುಂಬಾ ಚೆನ್ನಾಗೈತೆ ಈ ಸತಿ ಸ್ಟಾಕ್. ಬನ್ನಿ, ಎಲ್ಲಾ ಗಾಡಿಗೂ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀನಿ. ಶೋರ್ ಸರ್, ಅದು ಮಾತ್ರ ಇದ್ದೇ ಇರುತ್ತೆ AR ಕಾರ್ಸ್ ಅಲ್ಲಿ. ಅಂಡ್ ಮುಂದಿನ ವಿಡಿಯೋ ಬರೋವರೆಗೆ ವೇಟ್ ಮಾಡಿ. ಇದರಲ್ಲಿ ಸ್ಟಾಕ್ಸ್ ಚೆನ್ನಾಗಿದೆ, ಇದಕ್ಕಿಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಲ್ವಾ ಸರ್? ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್. ಓಕೆ, ಈ ಸ್ಕಾರ್ಪಿಯೋ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸ್ಕಾರ್ಪಿಯೋ 2006 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗೈತೆ. ಬರೀ ಫ್ರಂಟ್ ಬ್ಯಾಕ್ ಬಂಪರ್ ಪೇಂಟ್ ಆಗೈತೆ ಸರ್. ಮಿಕ್ಕಿದ್ದೆ ಕ್ವಾರ್ಟರ್ ಪ್ಯಾನೆಲ್, ನಿಮ್ಗೆ ಫೆಂಡರ್, ಬ್ಯಾನೆಟ್ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಶೋರೂಮ್ ಕಂಡೀಷನ್ ಅಲ್ಲಿ ಐತೆ. 1 lakh ಚೇಂಜ್ ಗಾಡಿ ಓಡೈತೆ. ತುಂಬಾ ಚೆನ್ನಾಗಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಕಿಂಗ್ ವರ್ಷನ್ ಸರ್ ಇದು. ರೇಟ್ ಸಿಗೋದು ಟಾಪ್ ಎಂಡ್ ಮಾಡಲ್ ಟಾಕಿಂಗ್ ವರ್ಷನ್. ನಿಮ್ ಸೀಟ್ ಹಾಕಿಲ್ಲ ಅಂದ್ರೆ ಸೀಟ್ ಹಾಕ ಕೇಳುತ್ತೆ. ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗೈತೆ. ಲೆದರ್ ಸೀಟ್ ಐತೆ. ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸೋರೆ ಗಾಡಿಯಲ್ಲಿ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಮಾಡಲ್ ಬಂದ್ಬಿಟ್ಟು 2006 ಮಾಡಲ್, ಸೆಕೆಂಡ್ ಓನರ್. ಪ್ರೈಸ್ 3.5 ಕೋಟ್ ಮಾಡ್ತಾ ಇದೀವಿ. ಒಂದು 3.30ಕ್ಕೆ ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗೈತೆ. ಅದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಬೆಂಗಳೂರು ಪಾಸಿಂಗ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಒಂದ್ಸತಿ ಬನ್ನಿ, ಶೋರೂಮ್ ಕಂಡೀಷನ್ ಅಲ್ಲಿ ಐತೆ. ಓಕೆ, ಹಾಗೆ BMW ನೋಡೋರಿಗೆ ಈ ಸತಿ ನಿಮ್ಗೆ BMW ಅಲ್ಲಿ 2 ಆಪ್ಷನ್ ಐತೆ. ನಿಮ್ಗೆ ಇದು ಪ್ರೈಸಿಂಗ್ ಅಲ್ಲಿ ಬೇಕಂದ್ರೂ ಕೊಡ್ತೀನಿ, ಪ್ಯೂರ್ ಕರ್ನಾಟಕ ವೆಹಿಕಲ್ ಬೇಕಂದ್ರೂ ಕೊಡ್ತೀನಿ. ಸೇಮ್ ಮಾಡಲ್, ಸೇಮ್ 2009 ಮಾಡಲ್ BMW 5 ಸೀರೀಸ್. ಒಂದಲ್ಲ, ಸೇಮ್ ಕಲರ್ ಅಲ್ಲಿ. ನಿಮ್ಗೆ ಇದು ಸಿ ಗ್ರೇ, ಅದು ಮೆಟಾಲಿಕ್ ಗ್ರೇ. ಗಾಡಿ ನೋಡಕ್ ಒಂದೇ ಇರ್ಬೋದು, ಸ್ವಲ್ಪ ಗ್ರೇ ಅಲ್ಲಿ ನಿಮ್ಗೆ ಕಲರ್ ಚೇಂಜ್ ಬರುತ್ತೆ. ಇದು ಸಿ ಗ್ರೇ, ಅದು ಮೆಟಾಲಿಕ್ ಗ್ರೇ. ನಿಮ್ಗೆ ಎರಡು ಇದು ಬಂದ್ಬಿಟ್ಟು 9 ಮಾಡಲ್, ಸೆಕೆಂಡ್ ಓನರ್, 91,000 ರೆಕಾರ್ಡೆಡ್ ವಿತ್ ಹಿಸ್ಟ್ರಿ ಕೂಡ ಐತೆ. NOC ಕೂಡ ರೆಡಿ ಐತೆ. ಇಮಿಡಿಯೇಟ್ಲಿ ಬೇಕಾದ್ರೆ ಕರ್ನಾಟಕ ಮಾಡಿಸ್ಕೊಬಹುದು ಗಾಡಿಗೆ. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ 5,25,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 4,25,000ಗೆ, ಸಾರಿ 4,50,000ಗೆ NOC ಜೊತೆಲಿ ಕೊಡ್ತೀನಿ. 4,50,000ಗೆ. ಅದು ಬೇಡ ಅಂದ್ರೆ ಕೆ ಅದು ಸಿಗುತ್ತೆ ನಿಮ್ಗೆ. ಕೆ ಬೇಕಂದ್ರೆ ಡೈರೆಕ್ಟ್ ಕೆ ಬೇಕಂದ್ರೆ 2009 ಮಾಡಲ್, ಥರ್ಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗೈತೆ. ನಿಮ್ಗೆ 775 ಕೋಟ್ ಮಾಡ್ತಾ ಇದೀವಿ. 7.5ಗೆ ಕೊಡ್ತೀನಿ. 7,50,000ಕ್ಕೆ ಗಾಡಿ ಮಾಡ್ಕೊಡ್ತೀನಿ.
ಕೆ ರಿಜಿಸ್ಟರ್ಡ್ ವೆಹಿಕಲ್. ಓನರ್ ಸರ್ ಇದು ಥರ್ಡ್ ಓನರ್, ಅದು ಸೆಕೆಂಡ್ ಓನರ್ ವೆಹಿಕಲ್. ಎರಡು ನಿಮ್ಗೆ ವಿತ್ ಸನ್ರೂಫ್ ಬರುತ್ತೆ. 5 ಸೀರೀಸ್ 530 ಡೀಸೆಲ್ ಅಲ್ಲಿ. ಓಕೆ, ಹಾಗೆ ನೋಡಬಹುದು ನಿಮ್ಗೆ 3 ಗಾಡಿಗಳಿದೆ. ಒಂದ್ ರೆಡ್ ಕಲರ್ ಒಂದ್ ಬೀಟ್ ಇದೆ, ಆಮೇಲೆ ಇನ್ನೊಂದು ಇಯಾನ್ ಐತೆ ನಿಮ್ಗೆ 14 ಮಾಡಲ್. ಗ್ರೇ ನಿಮ್ಗೆ ಫಿಗೋ ಸಿಗುತ್ತೆ. ಇನ್ನೊಂದು ರೆಡ್ ಫಿಗೋ ಐತೆ. ಎಲ್ಲ ಒಂದೇ ಪ್ರೈಸ್ ಸರ್, 190. ಯಾವ್ದೇ ಗಾಡಿ ಬೇಕಂದ್ರೆ ತೊಗೊಳ್ಳಿ. ಮಾಡಲ್ ಬೇಕಾ ಅದರ್ ಸ್ಟೇಟ್ ಕೊಡ್ತೀನಿ. ಸೇಮ್ ಬಜೆಟ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಬೇಕಾ ಕೆ ಗಾಡಿ ಕೊಡ್ತೀನಿ. 2 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗೈತೆ, ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಹೇಳಿ. ಇದು ಬಂದ್ಬಿಟ್ಟು 2010 ಮಾಡಲ್, ಸೆಕೆಂಡ್ ಓನರ್, ಫೋರ್ಟ್ ಫಿಗೋ. ಟೈರ್ ಎಲ್ಲ ನಿಮ್ಗೆ ಒಂದು ಬ್ರ್ಯಾಂಡ್ ನ್ಯೂ ಅನ್ಬೋದು ಸರ್. 90% ಟೈರ್ ಐತೆ, ಬರೀ ಪಾಲಿಶ್ ಆಗಿಲ್ಲ. ಪಾಲಿಶ್ ಜೊತೆ ಗಾಡಿ ಕೊಡ್ತೀನಿ ಸರ್. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗೈತೆ. ಜಸ್ಟ್ ಅರೈವ್ ಆಗಿರೋದ್ ಗಾಡಿ ನಿಮ್ಗೆ. ಓಕೆ, ಇಂಟೀರಿಯರ್ ತೋರಿಸ್ಕೊಡ್ತಿದೀನಿ ಯಾವ ತರ ಇದೆ ಅಂತ. ಇನ್ನು ಪಾಲಿಶ್ ಆಗಿಲ್ಲ. ಪಾಲಿಶ್ ಆದ ನಂತರ ಒಂದು ಫಿಟ್ ಅಂಡ್ ಫೈನ್ ಕೊಡ್ತೀವಿ ಸರ್. ಬೇರೆ ತರ ಕಾಣುತ್ತೆ ಲುಕ್. ಸೊ ಹಾಗೆ ಎಷ್ಟು ಹೊಡಿದೆ ಅಂತ ಹೇಳಿದ್ರಿ ಗಾಡಿ ಸರ್? ಇದು 84,000 ರೆಕಾರ್ಡೆಡ್ ಓಡೈತೆ. ಸೆಕೆಂಡ್ ಓನರ್, ಇನ್ಶೂರೆನ್ಸ್ ವ್ಯಾಲಿಡ್ ಐತೆ. 1,90,000 ಮಾಡ್ಕೊಡ್ತೀನಿ ಸರ್. 1,90,000. 1,90,000 ಕರ್ನಾಟಕ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಅದೇ ಬಜೆಟ್ ಅಲ್ಲಿ 1,90,000 ಗೆ ಇಯಾನ್ ಕೊಡ್ತಾ ಇದೀನಿ. 14 ಮಾಡಲ್, ಸಿಂಗಲ್ ಓನರ್. ನಿಮ್ಗೆ ಇದು ಸ್ಪೋರ್ಟ್ಸ್ ವರ್ಷನ್, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ನಿಮ್ಗೆ ಪಾರ್ಕಿಂಗ್ ಫೆಸಿಲಿಟಿಗೆ ಎಲ್ಲ ಒಂದ್ ಚಿಕ್ಕ ಗಾಡಿ. ಹೌದು, ಅಂಡ್ ಮೈಲೇಜ್ ಚೆನ್ನಾಗಿ ಬರುತ್ತಲ್ಲ ಸರ್? ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್. 20 ಇಂದ 22 ಮೈಲೇಜ್ ಬರುತ್ತೆ. ಲೆದರ್ ಸೀಟ್ ಐತೆ, ಆಂಡ್ರಾಯ್ಡ್ ಸಿಸ್ಟಮ್ ಐತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ. ಹಾಗೆ ನಿಮ್ಗೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. ಗಾಡಿ ನೋಡಬಹುದು. ಅಂಡ್ ಸರ್ ಏನ್ ಪ್ರೈಸ್ ಹೇಳ್ತಿದ್ರ? 1,90,000 ಗೆ ಮಾಡ್ಕೊಡ್ತೀನಿ ಸರ್. ಸೊ ವಿತ್ ಎನ್ಒಸಿ? ವಿತ್ ಎನ್ಒಸಿ. ಹಾಗೆ ಬೇಕಾದ್ರೆ ಒಂದ್ 50,000 ಬರುತ್ತೆ. 250 ಕೆ ಮಾಡ್ಕೊಡ್ತೀನಿ. ಓಕೆ, ಹಾಗೆ ಇನ್ನೊಂದು ಇರೋದು ಸರ್ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಬೀಟ್ 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗೈತೆ. ಫ್ಲಾಶ್ ರೆಡ್ ಕಲರ್ ಅಲ್ಲಿ ಬರುತ್ತೆ. ಓಕೆ, ನಿಮ್ಗೆ LT ಟಾಪ್ ಎಂಡ್. ಓಕೆ, ಹಾಗೆ ನೋಡಬಹುದು ನಿಮ್ಗೆ ಬ್ಯಾಕ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗೈತೆ ಸರ್. ಇಂಟೀರಿಯರ್ ಚೆನ್ನಾಗೈತೆ. ಇದ್ರಲ್ಲೂ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಬರುತ್ತೆ. ಓಕೆ, ಇದು ಬೇಕಾದ್ರೆ 190 ಮಾಡ್ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗೈತೆ. 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಕೊಡ್ತೀನಿ ಗಾಡಿಗೆ. ಕಾಮನ್ ಅಲ್ವಾ ಸರ್? ಕಾಮನ್. ನಿಮ್ಗೆ ಟೈಲ್ ಲ್ಯಾಂಪ್ ಹಿಡ್ದು ಎಲ್ಲ ತುಂಬಾ ಚೆನ್ನಾಗೈತೆ. ಏನ್ ಅಡಿಷನಲ್ ಮಾಡ್ಸಂಗಿಲ್ಲ, ನಾವೇ ಪಾಲಿಶ್ ಗಿಲಿಶ್ ಮಾಡಿಸಿ ಡೆಲಿವರಿ ಕೊಡ್ತೀವಿ ಸರ್. ಓಕೆ, ಮತ್ತೊಂದ್ ಸರ್ತಿ ಹೇಳ್ತೀನಿ, ಇದು 190 ಗೆ, ಅದು 190 ಗೆ. ರೆಡ್ ಕಲರ್ 10 ಮಾಡಲ್ 190 ಗೆ. ಇಯಾನ್ 14 ಮಾಡಲ್ 190 ಗೆ. ಫಿಗೋ 10 ಮಾಡಲ್ 190 ಗೆ. ಇದ್ರಲ್ಲಿ ಇನ್ನೊಂದು ಫಿಗೋ ಐತೆ 11 ಮಾಡಲ್. ರಿಫಾಪ್ ಆಚೆ ನಿಂತೈತೆ, ರಿಫಾಪ್ ಆಗಿಲ್ಲ, ಅದು 190 ಮಾಡ್ಕೊಡ್ತೀನಿ. ಪೆಟ್ರೋಲ್ ಅಲ್ಲಿ 11 ಮಾಡಲ್. ಹಾಗೆ ನೆಕ್ಸ್ಟ್ ಇನ್ನೊಂದು ಅಮೇಜ್ ಐತೆ. ಅಮೇಜ್ 14 ಮಾಡಲ್, ಸೆಕೆಂಡ್ ಓನರ್, 60,000 ಓಡೈತೆ. ನಿಮ್ಗೆ ಇದ್ರಲ್ಲೂ 4 ಪವರ್ ವಿಂಡೋ, SMT ವೇರಿಯಂಟ್ ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನಿಮ್ಗೆ 4,45,000 ಕೋಟ್ ಮಾಡ್ತಾ ಇದೀವಿ. ಈ ಗಾಡಿ ತುಂಬಾ ಜನ ಅಮೇಜ್ ಲೋನ್ ಅಲ್ಲಿ ಬೇಕು ಅಂತ ಇರ್ತಾರೆ. ವಿತ್ ಕೆ ಬೇಕಂದ್ರೆ 395 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 360 ಗೆ ವಿತ್ ರಿಜಿಸ್ಟ್ರೇಷನ್, ವಿತ್ ಲೋನ್ 2 to 3 ಡೇಸ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ವಿತ್ ಕೆ 360 ಮಾಡ್ಕೊಡ್ತೀನಿ. 14 ಮಾಡಲ್ 63,000 ವಿತ್ ಹಿಸ್ಟ್ರಿ ಕೊಡ್ತೀನಿ ಗಾಡಿಗೆ. ಟೈರ್ ಎಲ್ಲ 60-70% ಐತೆ. ಯಾವ್ದಾದ್ರು ಹೋಗಿದ್ರೆ ರಿಫಾರ್ಮ್ ಮಾಡಿ ಕ್ಲೀನ್ ಆಗಿ ಪಾಲಿಶ್ ಜೊತೆ ಕೊಡ್ತೀನಿ. ವಿತ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಜೊತೆ. 360 ಗೆ ಲೋನ್ ಬೇಕಾ? 60,000 ತಗೊಂಬನ್ನಿ, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ಹಾಗೆ ಸರ್ ಯಾವ್ದು ತೋರಿಸ್ತೀರಾ? ಫೋರ್ಡ್ ತೋರಿಸ್ತೀರಾ? 2 ಗಾಡಿಗಳಿದೆ ನೋಡಕ್ಕೆ. ಫೋರ್ಡ್ ನಿಮ್ಗೆ ಫೋರ್ಡ್ ಕಿಂತ ಮುಂಚೆ ಒಂದು ಡಸ್ಟರ್ ಐತೆ. ಹೌದು, ಅದ್ ನೋಡ್ಕೊಂಡ್ಬಿಡೋಣ. ಆಮೇಲೆ 3 ಫೋರ್ಡ್ ಐತೆ. 3 ಫೋರ್ಡ್ ಡೀಟೇಲ್ಸ್ ಹೇಳ್ತೀನಿ ಹೇಳಿ ಸರ್. ಇದು ಬಂದ್ಬಿಟ್ಟು ಡಸ್ಟರ್ ನಿಮ್ಗೆ 110 PS ಬರುತ್ತೆ. ಟಾಪ್ ಎಂಡ್ ಮಾಡಲ್. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಐತೆ. ಓಕೆ, ಇಂಟೀರಿಯರ್ ನಿಮ್ಗೆ 15-16 ಮಾಡಲ್ ಸರ್. ಇದು ಸಿಂಗಲ್ ಓನರ್. 76,000 ರೆಕಾರ್ಡೆಡ್ ರೋಡ್ ಐತೆ. ಲೆದರ್ ಸೀಟ್ ಐತೆ. ನಿಮ್ಗೆ ಸ್ಟೀರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್. 110 PS ಇದು. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸೋರೆ ಕಸ್ಟಮರ್. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಪ್ರೈಸ್ ಆಲ್ಮೋಸ್ಟ್ 13 ಮಾಡಲ್ ಎಲ್ಲ ನಿಮ್ಗೆ 4.25 425 ಹೇಳ್ತಾರೆ. ಇದು ನಿಮ್ಗೆ ಫೈನಲ್ ಟು ಫೈನಲ್ 475 ಗೆ 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ವಿತ್ ಎನ್ಒಸಿ ಜೊತೆ. ಓಕೆ ಸರ್, ಹಾಗೆ ಯಾವ್ದು ಆಪ್ಷನ್ ಮಾಡ್ತೀರಾ ಅದ ಆಪ್ಷನ್ ತಗೋಬಹುದು. ಫೋರ್ಡ್ ಅಲ್ಲಿ ನಿಮ್ ಕಲರ್ಫುಲ್ ಐತೆ. ವೈಟ್ ಬೇಕಾ? ವೈಟ್ ಕೊಡ್ತೀನಿ. ಕೀ ಸ್ಟಾರ್ಟ್ ಬೇಕಾ? ಕೀ ಸ್ಟಾರ್ಟ್ 13 ಮಾಡಲ್ ಐತೆ. ಕೀ ಸ್ಟಾರ್ಟ್ ಅಲ್ಲಿ ಟೈಟಾನಿಯಂ ಅಲ್ಲಿ 2 ಬರುತ್ತೆ ಸರ್. ಎಲ್ಲ ಒಂದೇ ರೇಟ್ ಮಾಡ್ತಾರೆ. ಡಿಫ್ರೆನ್ಸ್ ಐತೆ. 6 ಇಯರ್ ಬ್ಯಾಗ್ ಒಂದ್ ಗಾಡಿ ಬರುತ್ತೆ, 2 ಇಯರ್ ಬ್ಯಾಗ್ ಒಂದ್ ಬರುತ್ತೆ. ಇದ್ ಬಂದ್ಬಿಟ್ಟು 2 ಇಯರ್ ಬ್ಯಾಗ್ ಗಾಡಿ ಟೈಟಾನಿಯಂ. ಇದು 2 ಇಯರ್ ಬ್ಯಾಗ್ ಗಾಡಿ. 6 ಇಯರ್ ಬ್ಯಾಗ್ ಗಾಡಿ ಬೇಕಾ? ಬಟನ್ ಸ್ಟಾರ್ಟ್ ಅಲ್ಲಿ ಬರುತ್ತೆ. ಟೈಟಾನಿಯಂ ಆಪ್ಷನಲ್ ಬರುತ್ತೆ ಇದು. ಓಕೆ, ಇದೇ ಗಾಡಿ ಹೇಳ್ಬಿಡಿ ಸರ್ ಡೀಟೇಲ್. ಸರ್ ಇದು ಬಂದ್ಬಿಟ್ಟು ನಿಮ್ಗೆ 425 ಕೋಟ್ ಮಾಡ್ತಾ ಇದೀವಿ ವಿತ್ ಎನ್ಒಸಿ ಜೊತೆ. ರೆಡಿ ಆನ್ ಸ್ಪಾಟ್ ರೆಡಿ ಐತೆ ಎನ್ಒಸಿ. ಲೋನ್ ಬೇಕಂದ್ರೆ 555 ಕೋಟ್ ಮಾಡ್ತಾ ಇದೀವಿ. ವಿತ್ ಕ್ಯಾಶ್ ಬೇಕಾ? 4 lakh ಮಾಡ್ಕೊಡ್ತೀನಿ ವಿತ್ ಎನ್ಒಸಿ ಬೇಕಂದ್ರೆ. ಓನರ್ ಸರ್
ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ವೆಹಿಕಲ್, ಮೂರು ಸಿಂಗಲ್ ಓನರ್. ಇದು 13 ಮಾಡಲ್ ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ 425 ವಿತ್ NOC ಕೋಟ್ ಮಾಡ್ತಾ ಇದೀವಿ. ರಿಜಿಸ್ಟ್ರೇಷನ್ ಜೊತೆ ಬೇಕಾದ್ರೆ 525 ಕೋಟ್ ಮಾಡ್ತಾ ಇದೀವಿ. 5 lakhs ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. ವಿತ್ NOC ಬೇಕಾ 4 lakhs ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. ಓಕೆ, ಹಾಗೆ ಇನ್ನೊಂದು ನೆಕ್ಸ್ಟ್ 14 ಮಾಡಲ್ ಕೀ ಸ್ಟಾರ್ಟ್ ಟೈಟಾನಿಯಂ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದ್ರಲ್ಲೂ ಇದು 450 ಕೋಟ್ ಮಾಡ್ತಾ ಇದೀವಿ. 425 ಗೆ ಮುಗಿಸ್ಕೊಡ್ತೀನಿ ಸರ್. 425 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಓಡಿರೋದು ಸರ್ ಇದು 70,000 ಓಡೈತೆ ಸರ್. ಹಾಗೆ ಇನ್ನೊಂದು ಸರ್ 6 ಇಯರ್ ಬ್ಯಾಗ್ ಇರೋ ಗಾಡಿ ಸರ್ 6 ಇಯರ್ ಬ್ಯಾಗ್ ಇರೋ ಗಾಡಿ ಬಂದ್ಬಿಟ್ಟು 76,000 ಓಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಪರ್ಸನಲ್ ಆಗಿ ಹೇಳ್ತಾ ಇದೀನಿ, ಗಾಡಿ ತುಂಬಾ ಚೆನ್ನಾಗೈತೆ. 465 ಕೋಟ್ ಮಾಡ್ತಾ ಇದೀವಿ NOC ಜೊತೆ. 14 ಮಾಡಲ್ ಸಿಂಗಲ್ ಓನರ್, ನಿಮ್ಗೆ 465 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 440 ಗೆ ಮುಗಿಸ್ಕೊಡ್ತೀನಿ ಸರ್. 440 ಗೆ ಸರ್. ನೀವು ಒಂದ್ಸತಿ ಇಂಟೀರಿಯರ್ ಮ್ಯಾಗ್ವಿಲ್ ಎಲ್ಲ ತೋರಿಸ್ಬಿಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಹೌದು, ಅಂಡ್ ಗಾಡಿ ನೋಡಬಹುದು, ಈ ಕಡೆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ರಿಫ್ಲೆಕ್ಷನ್ ಯಾವ ತರ ಬೀಳ್ತಿದೆ ನೋಡಬಹುದು. ಯಾಕಂದ್ರೆ ಡೆಂಟೋ ಸ್ಕ್ರಾಚ್ ಎಲ್ಲೂ ಬರೋದಿಲ್ಲ ನಿಮ್ಗೆ, ಎಲ್ಲೂ ಬರಲ್ಲ ನಿಮ್ಗೆ. ಚಿಕ್ಕ ಪುಟ್ಟ ಮೈನರ್ ಸ್ಕ್ರಾಚಸ್ ಐತೆ, ಅದು ಪಾಲಿಶ್ ಮಾಡಿದ್ರೆ ಹೋಗುತ್ತೆ. ಹಾಗೆ ಫೈನ್ ಐತೆ ಸರ್ ಗಾಡಿ. ಇಂಟೀರಿಯರ್ ತೋರಿಸ್ಬಿಡ್ತೀನಿ ಸರ್. ಹಾಗೆ ಇದು KA ಮಾಡ್ಕೊಟ್ರೆ ಎಷ್ಟಾಗುತ್ತೆ ಹೇಳಿ ಸರ್? ಸರ್ ಇದಕ್ಕೆ ನಿಮ್ಗೆ 85,000 ಚೇಂಜ್ ಟ್ಯಾಕ್ಸ್ ಬರುತ್ತೆ. ರೀನಂಬರ್ಗೆ 12,000 ತಗೊಂತಾರೆ, ಅದೇ 1 ಲಕ್ಷ. ನಿಮ್ಗೆ KA ಮಾಡ್ಸಕ್ಕೆ ನಿಮ್ಗೆ ವಿತ್ KA ಬೇಕಂದ್ರೆ 540 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 14 ನೆಗೋಷಿಯೇಟ್ ಆಗುತ್ತಾ ಸರ್ ಇದ್ರ ಮೇಲೆ? ಯಾವ್ದು 540 ನೆಗೋಷಿಯೇಟ್ ಆಗುತ್ತಾ? ಇಲ್ಲ ಸರ್, ಫಿಕ್ಸ್ ಇರುತ್ತೆ. 5-10,000 ಆ ಕಡೆ ಮಾಡ್ಕೊಡ್ತೀನಿ. ಯಾಕೆ ಇದನ್ನ ಪರ್ಟಿಕ್ಯುಲರ್ ಕೇಳ್ತಿದ್ದೀನಿ ಅಂದ್ರೆ, ನಾನೇ ನೋಡಿದ ನಂತರ ಲುಕ್ ನನಗೆ ಇಷ್ಟ ಆಯ್ತು ಸರ್. ಕಸ್ಟಮರ್ ಗೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಇದಕ್ಕೆ ಪರ್ಟಿಕ್ಯುಲರ್. ನಮ್ಮ ಆಫೀಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಟಾಪ್ ಎಂಡ್ ಇಂದ ಹೈ ಎಂಡ್ ಆಪ್ಷನಲ್ ವೆಹಿಕಲ್ ಸಿಗುತ್ತೆ. ಪ್ರೈಸಿಂಗ್ ನಿಮ್ಗೆ ಯಾವ್ದು ಬೇಕು ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ, ಯಾವ್ದು ಬೇಕು ನಮ್ಮ ಹತ್ರ. ಇಲ್ಲ ಅಂದ್ರೂ ನಾವು ಸ್ಟಾಕ್ ತರಿಸ್ಕೊಡೋಣ. ಓಕೆ ಸರ್. ಹಾಗೆ ಇದು AR ಕಾರ್ಸು ಪೋಲೋಗಳಿಗೆ ಇದು ಫೇಮಸ್ ಅಲ್ವಾ? ನಿಮ್ ಬ್ಲಾಕ್ ಬೇಕಾ ಬ್ಲಾಕ್, ವೈಟ್ ಬೇಕಾ ವೈಟ್, ಮತ್ತೊಂದು ಗ್ರೇ ಬೇಕಾ ಗ್ರೇ, ಮತ್ತೆ ಯಾವ್ದು ಸರ್? ಸರ್ ಇನ್ನೊಂದು ಐತೆ, ಅದು ರೆಡ್ ಪಾರ್ಕಿಂಗಾ? ನಿಮ್ದು ರೆಡ್ ಐತೆ, ನಮ್ದೇ ಅದು ರೆಡ್. ಅದು ರಿಫಬ್ ಆಗಿಲ್ಲ, ರಿಫಬ್ ಮಾಡಿ ಕೊಡ್ತೀವಿ ಸರ್. ಈ ಸತಿ 3 ಪೋಲೋ ತಂದಿದೀವಿ ಸರ್. 2011-12 ಒಂದೈತೆ, 12-13 ಒಂದೈತೆ, ಇನ್ನೊಂದು 12-13 ಬ್ಲಾಕ್ ಅಲ್ಲಿ ಒಂದೈತೆ. 3 ಸ್ಪೆಷಲಿ ಈ ವಿಡಿಯೋದಲ್ಲಿ 3 ಗಾಡಿ ಟಾಪ್ ಎಂಡ್ ಸರ್. ಇದು ಟೈಪ್ 1, ಇದು 2 ಟೈಪ್ 2. ಇದು ನಿಮ್ಗೆ ಬಂದ್ಬಿಟ್ಟು 2011-12 ಮಾಡಲು ಹೈಲೈನ್. ಇದು ಬಂದ್ಬಿಟ್ಟು ನಿಮ್ಗೆ ಓಡಿರೋದು 84,000 ರೆಕಾರ್ಡೆಡ್ ಓಡೈತೆ ಸರ್. ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. ಗಾಡಿಯಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾವಿಲ್ ಎಲ್ಲ ಬರುತ್ತೆ. ಅಡಿಷನಲ್ ಏನ್ ಫಿಟ್ ಮಾಡಂಗಿಲ್ಲ. ನಮ್ ಕಡೆಯಿಂದ 1 year ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀವಿ. 11-12 ಮಾಡಲ್ ಸೆಕೆಂಡ್ ಓನರ್ ವಿತ್ NOC ವಿತ್ ರಿಜಿಸ್ಟ್ರೇಷನ್ ಜೊತೆ. AP ಅವ್ರಿಗೆ ವಿತ್ ರಿಜಿಸ್ಟ್ರೇಷನ್ ಜೊತೆ ಕೊಡ್ತೀನಿ. ವಿತ್ NOC ಬೇಕಂದ್ರು 295 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 275 ಮಾಡ್ಕೊಡ್ತೀನಿ. ಅದು ಟಾಪ್ ಎಂಡ್ ಮಾಡಲ್ ಡೀಸೆಲ್ ಅಲ್ಲಿ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು 12-13 ಮಾಡಲ್ ಟಾಪ್ ಎಂಡ್. ನಿಮ್ಗೆ 11-12 ಅಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ಇದು ಮ್ಯಾಗ್ವಿಲ್ ಎಲ್ಲ ಚೇಂಜ್ ಬರುತ್ತೆ ಸರ್. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ನೋಡಿ, ಈ ಮ್ಯಾಗ್ವಿಲ್ ಬಾಕ್ಸ್ ಟೈಪ್ ನಿಮ್ಗೆ, ಈ ಮ್ಯಾಗ್ವಿಲ್ ಇದು ನಿಮ್ಗೆ ಸ್ಪಾಕ್ ಟೈಪ್. ಇದು ಟೈಪ್ 2 ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ವೈಟ್ ಅಲ್ಲಿ ಬೇಕಂದ್ರೆ ತೊಗೊಳ್ಳಿ, ಬ್ಲಾಕ್ ಅಲ್ಲಿ ಬೇಕಂದ್ರೆ ತೊಗೊಳ್ಳಿ. 2 ಆಪ್ಷನ್ ಐತೆ ಈ ಸತಿ. ಪ್ರೈಸ್ ಸೇಮ್ ಇರುತ್ತೆ, ಆದ್ರೆ ವೈಟ್ ಆದ್ರೂ ತೊಗೊಳ್ಳಿ, ಬ್ಲಾಕ್ ಆದ್ರೂ ತೊಗೊಳ್ಳಿ, ಪ್ರೈಸ್ ಸೇಮ್ ಇರುತ್ತೆ. 2,95,000 ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. 3,25,000 ಕೋಟಿಂಗ್ ಇರೋದು. 2,95,000 ವಿತ್ NOC 1 year ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಜೊತೆ ಕೊಡ್ತೀವಿ.